ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಬೆಂಗಳೂರಿನ ಅತಿ ದೊಡ್ಡ ಹಣ್ಣುಗಳ ಮಾರುಕಟ್ಟೆಯಲ್ಲಿ ಒಂದಾದಂಥ ಉಸ್ಕೂರು ಮಾರುಕಟ್ಟೆಗೆ ಬಂದಿದ್ದೇವೆ. ಇಲ್ಲಿ ಪ್ರತಿದಿನ ಸಾವಿರಾರು ಟನ್ಗಳಷ್ಟು ಹಣ್ಣುಗಳು ಕರ್ನಾಟಕ, ಆಂಧ್ರ ಪ್ರದೇಶ, ತಮಿಳುನಾಡು, ಮಹಾರಾಷ್ಟ್ರ ಮತ್ತು ದೇಶದ ವಿವಿಧ ಭಾಗಗಳಿಂದ ಸಹ ಇಲ್ಲಿಗೆ ಬರುತ್ತೆ. ಹಣ್ಣುಗಳ ವೆರೈಟಿ ನೋಡೋದಾದರೆ ಮಾವು ಆಗಿರ್ಬೋದು, ಕಲ್ಲಂಗಡಿ ಆಗಿರ್ಬೋದು, ದಾಳಿಂಬೆ, ಡ್ರ್ಯಾಗನ್ ಫ್ರೂಟ್, ಅನಾನಸ್, ಸೇಬು, ಕಿತ್ತಳೆ, ದ್ರಾಕ್ಷಿ, ಹಲವಾರು ಬಗೆಯ ಹಣ್ಣುಗಳನ್ನು ಇಲ್ಲಿ ನೀವು ಖರೀದಿ ಮಾಡ್ಬೋದು ಮತ್ತು ಮಾರಾಟ ಮಾಡ್ಬೋದು. ಬನ್ನಿ ಇವತ್ತು ಈ ಮಾರುಕಟ್ಟೆ ಹೇಗಿದೆ ಅಂತ ನೋಡೋಣ. ಎಲ್ಲ ನಿಮಗೆ ಒಂದು ಕಡೆಯಿಂದ ತೋರಿಸ್ಕೊಂಡು ಹೋಗ್ತೇನೆ ಮತ್ತು ಇಲ್ಲಿ ಹೇಗೆ ವ್ಯಾಪಾರ ಆಗುತ್ತೆ, ಹೇಗಿದೆ ಈ ಮಾರುಕಟ್ಟೆ ಅನ್ನೋದನ್ನ ನೋಡೋಣ. ಇಲ್ಲಿಂದ ಹಣ್ಣುಗಳು ಬೆಂಗಳೂರಿನ ವಿವಿಧ ಭಾಗಗಳಿಲ್ಲದೆ ಕರ್ನಾಟಕದ ಅನೇಕ ಜಿಲ್ಲೆಗಳಿಗೂ ಸಹ ಇಲ್ಲಿಂದ ರಫ್ತು ಆಗುತ್ತೆ. ಹಾಗೆ ಇಲ್ಲಿಂದ ದೊಡ್ಡ ದೊಡ್ಡ ಮಾರುಕಟ್ಟೆಗಳಿಗೆ ರಫ್ತು ಸಹ ಮಾಡ್ತಾರೆ. ಈ ಮಾರುಕಟ್ಟೆ ಬೆಳಿಗ್ಗೆ 4:30-5 ಗಂಟೆಗೆ ಪ್ರಾರಂಭ ಆಗುತ್ತೆ. ಅದಾದ ನಂತರ ಆಲ್ಮೋಸ್ಟ್ ಎಲ್ಲ ವ್ಯಾಪಾರಗಳು ಸಹ 8-9 ಗಂಟೆ ಒಳಗಡೆ ಮುಗಿದೋಗುತ್ತೆ. ಇಲ್ಲಿ ರೈತರಾಗಿರ್ಬೋದು, ಕಮಿಷನ್ ಏಜೆಂಟ್ಗಳಾಗಿರ್ಬೋದು, ಸಗಟು ವ್ಯಾಪಾರಿಗಳು, ಚಿಲ್ಲರೆ ವ್ಯಾಪಾರಿಗಳು ಮತ್ತು ಕೂಲಿ ಕಾರ್ಮಿಕರು ಇಲ್ಲಿ ನಿರಂತರವಾಗಿ ಕಾರ್ಯನಿರ್ವಹಿಸ್ತಾರೆ. ರೈತರಾಗಿರ್ಬೋದು ಅಥವಾ ಸಗಟು ವ್ಯಾಪಾರಿಗಳಾಗಿರ್ಬೋದು, ಎಲ್ಲರೂ ತಮ್ಮ ಹಣ್ಣುಗಳನ್ನು ಲಾರಿಗಳಾಗಿರ್ಬೋದು ಅಥವಾ ಟಾಟಾ ಏಸ್ ಆಗಿರ್ಬೋದು, ಹಾಗೆ ಹಲವಾರು ವಾಹನಗಳ ಬಳಸ್ಕೊಂಡು ಹಣ್ಣುಗಳನ್ನ ಇಲ್ಲಿಗೆ ತಗೊಬರ್ತಾರೆ. ಹಾಗೆ ತಗೊಬಂದ ಹಣ್ಣುಗಳನ್ನ ಮೊದಲು ತೂಕ ಮಾಡ್ತಾರೆ. ತೂಕ ಮಾಡಿ ನಂತರ ಅದು ಹೇಗೆ ಗುಣಮಟ್ಟ ಇರುತ್ತೋ ಅದ್ರ ಮೇಲೆ ಆ ಹಣ್ಣುಗಳನ್ನ ವಿಂಗಡಣೆ ಮಾಡ್ತಾರೆ. ಹಾಗೆ ಹಣ್ಣುಗಳ ಗುಣಮಟ್ಟದ ಮೇಲೆ ಅದಕ್ಕೆ ಬೆಲೆ ನಿಗದಿ ಮಾಡ್ತಾರೆ. ಇಲ್ಲಿ ಎಷ್ಟೊಂದು ಪ್ರೀಮಿಯಂ ಶಾಪ್ ಸಹ ಇದೆ. ಇಲ್ಲಿಂದ ಅನೇಕ ದೇಶಗಳಿಗೂ ಸಹ ರಫ್ತು ಮಾಡ್ತಾರೆ ಇಲ್ಲಿಂದ ಕೊಂಡ್ಕೊಂಡು. ಈ ಮಾರುಕಟ್ಟೆ ಸಾವಿರಾರು ಜನಕ್ಕೆ ಜೀವನವನ್ನು ಕಟ್ಟಿಕೊಟ್ಟಿದೆ. ಬನ್ನಿ ಈ ಮಾರುಕಟ್ಟೆ ಹೇಗಿದೆ ಅಂತ ನೋಡೋಣ. ಎಲ್ಲರಿಗೂ ಧನ್ಯವಾದ. ಈ ಮಾಹಿತಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡೋದಂತೂ ಖಂಡಿತವಾಗಿ ಮರಿಬೇಡಿ.